ಬಾಗಲಕೋಟೆ ಜಿಲ್ಲೆ ದಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸಬಿಲಿಟಿ ಕಂಪನಿ ಬೆಂಗಳೂರು ಹಾಗೂ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಬಾಗಲಕೋಟೆ ಹಾಗೂ ತಾಲೂಕು ಪಂಚಾಯತ್ ಕಾರ್ಯಾಲಯ ಹುನಗುಂದಿಯವರ ಸಹಯೋಗದಲ್ಲಿ 18 ರಿಂದ 35 ವಯಸ್ಸುದೊಳಗಿನ 10 ನೇ ತರಗತಿ ಪಿಯುಸಿ ಅನುತ್ತೀರ್ಣಗೊಂಡ ವಿಕಲಚೇತ ಅಭ್ಯರ್ಥಿಗಳು ಹಾಗೂ ಕನಿಷ್ಠ 2 ನೇ ತರಗತಿ ವಿದ್ಯಾರ್ಹತೆ ಹೊಂದಿದ ಅಭ್ಯರ್ಥಿಗಳಿಗೆ ಜೀವನ ಕೌಶಲ್ಯ ಮತ್ತು ಉದ್ಯೋಗಾವಕಾಶಗಳ ತರಬೇತಿ ಶಿಬಿರ ಕಾರ್ಯಾಗಾರವು ದಿನಾಂಕ ಮೇ 22, 2024 ರಂದು ಅಪರಾಹ್ನ 12 ಗಂಟೆಗೆ ಹುನಗುಂದ ಪಟ್ಟಣದ ತಾಲೂಕು ಪಂಚಾಯತ ಸಭಾಂಗಣದಲ್ಲಿ ತಾಲೂಕು ಪಂಚಾಯತ ಕಾರ್ಯನಿರ್ವಹಣಾಧಿಕಾರಿಗಳಾದ ಮುರಳೀಧರ ದೇಶಪಾಂಡೆಯವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಈ ಒಂದು ಕಾರ್ಯಾಗಾರದಲ್ಲಿ ಕಂಪನಿಯ ಪ್ರತಿನಿಧಿಗಳಾದ ಮಂಜುನಾಥ್ ಲೋಕಾಪುರರು ಪ್ರಾಸ್ತಾವಿಕ ಪರ ಮಾತನಾಡಿ 1959 ರಲ್ಲಿ ಎನ್ಎಸ್ಹೇಮಾ ಎಂಬ ವಿಕಲಚೇತನ ಮಹಿಳೆಯರಿಂದ ಬೆಂಗಳೂರಿನ ಲಿಂಗರಾಜಪುರದಲ್ಲಿ ಆರಂಭಗೊಂಡು ಸುಮಾರು 6.5 ದಶಕಗಳ ಕಾಲವು ಸಮೀಪಿಸುತ್ತಿರುವ ಅವಧಿಯಲ್ಲಿ ನಿರುದ್ಯೋಗ ವಿಕಲಚೇತನರಿಗೆ ವಾರ್ಷಿಕ ಸುಮಾರು 35,000 ಉದ್ಯೋಗಾವಕಾಶ ಮತ್ತು ಪ್ರಾರಂಭದಲ್ಲಿ 7,500 ರೂಪಾಯಿಗಳಿಂದ 18,000 ರೂಪಾಯಿಗಳವರೆಗೆ ವೇತನ ನೀಡುವಿಕೆ ಮತ್ತು ಹುಟ್ಟಿದ 6 ವರ್ಷದೊಳಗಿನ ವಿಕಲಚೇತನ ಮಕ್ಕಳಿಗೆ ವೈಕಲ್ಯತೆ ಸುಧಾರಿಸುವ ಸಾಧನ ಸಲಕರಣೆಗಳ ವಿತರಣೆ, ಇತರೆ ವೈಕಲ್ಯತಾ ನಿವಾರಣಾ ಚಿಕಿತ್ಸಾ ಉಪಕರಣಗಳ ವಿತರಣೆ ಮತ್ತು ಸಮನ್ವಯ ಶಿಕ್ಷಣದೊಂದಿಗೆ ಸ್ವಾವಲಂಬಿ ಉದ್ಯೋಗಸ್ಥರನ್ನಾಗಿಸಲು ಮತ್ತು ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಲೆಂದು ವಿದ್ಯಾರ್ಹತೆ ಸಾಮರ್ಥ್ಯಾನುಸಾರ ಕಾಲ ಸೆಂಟರ ಬಿಪಿಒ ತರಬೇತಿ, ರಿಟೈಲ್ ಸೇವೆಗಳ ತರಬೇತಿ, ಬೇಸಿಕ ಪಿಟ್ಟರನಂತಹ ಕನಿಷ್ಠ 2 ತಿಂಗಳಿಂದ 4, 6, 10 ತಿಂಗಳು 2.5 ವರ್ಷದವರೆಗೆ ಅನೇಕ ಕೌಶಲ್ಯೋದ್ಯೋಗಾವಕಾಶಗಳಿಗೆ ಬೆಂಗಳೂರಿನ ಸಂಸ್ಥೆಯಲ್ಲಿ ತರಬೇತಿ ಜರುಗುತ್ತಿದ್ದು ಅದರ ಸದುಪಯೋಗ ಪಡೆಯುವಂತೆ ನೆರೆದ ಶಿಬಿರಾರ್ಥಿಗಳಿಗೆ ಕರೆ ನೀಡಿದರು. ನಂತರ ಅತಿಥಿಗಳ ಪರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಜಸ್ಮೀನ ಕಿಲ್ಲೇದಾರ, ಜಿಲ್ಲಾ ವಿಕಲಚೇತನಾಧಿಕಾರಿಗಳಾದ ಶ್ರೀಮತಿ ಸವಿತಾ ಕಾಳೆ ಮತ್ತು ಅಧ್ಯಕ್ಷತೆ ವಹಿಸಿದ ಮುರಳೀಧರ ದೇಶಪಾಂಡೆರು ಮಾತನಾಡಿ, ಕಂಪನಿಯು ಉತ್ತರ ಕರ್ನಾಟಕದ ಜಿಲ್ಲೆಗಳ ನಿರುದ್ಯೋಗಿ ವಿಕಲಚೇತನರು ಕುಟುಂಬ ತೊರೆದು ಬಹುದೂರದ ಬೆಂಗಳೂರಿಗೆ ತೆರಳಲು ಹಿಂದೇಟು ಹಾಕುತ್ತಾರೆ. ಹಾಗಾಗಿ ಸ್ಥಳೀಯ ಸ್ತರದಲ್ಲಿ ಉದ್ಯೋಗ ಕಲ್ಪಿಸಿಕೊಡಬೇಕೆಂಬ ವಿಷಯಗಳು ಪ್ರಸ್ತಾಪವಾದವು. ನಂತರ ಶಾಲಾ ಮಟ್ಟದಲ್ಲಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ದೊರೆಯುವ ನವ್ಯ ಸಾಧನ ಸಲಕರಣೆಗಳಿಂದ ವೈಕಲ್ಯವಿಲ್ಲದ ವಿದ್ಯಾರ್ಥಿಗಳೊಂದಿಗೆ ಸರಿಸಮಾನ ಪ್ರತಿಸ್ಪರ್ಧೆ ಮಾಡಲು ಸಾಧ್ಯವಾಗುತ್ತದೆ. ಹಾಗಾಗಿ ಸರಕಾರದಿಂದ ಸಿಗುವ ಸೌಲಭ್ಯಗಳು ಸದುಪಯೋಗ ಪಡೆದು ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಲು ವೈಕಲ್ಯತೆಯ ಪಾಲಕರು, ಶಿಕ್ಷಕರು, ಸಂಬಂಧಪಟ್ಟಾಧಿಕಾರಿಗಳು ಅನುಸರಿಸಬೇಕಾದ ಮಾರ್ಗೋಪಾಯಗಳ ಬಗ್ಗೆ ಥಾಮಸ್ ಅಲ್ವಾ ಎಡಿಸನ್ ತಾಯಿಯು ವೈಕಲ್ಯತೆ ಮೀರಿ ಜಗತ್ತಿಗೆ ವಿಜ್ಞಾನಿಯಾಗಿಸಿದೆಂದು ಉಲ್ಲೇಖಿಸುತ್ತಾ ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ನಿರ್ವಹಣೆಯೂ ಸಹ ಆದೆಸೆಯಲ್ಲಿ ಸಾಗುವಂತಾಗಲೆಂಬ ಕಿವಿಮಾತುಗಳು ಪ್ರಸ್ತಾಪವಾದವು. ಈ ಕಾರ್ಯಕ್ರಮದ ನಿರೂಪಣೆಯನ್ನು ತಾಲೂಕು ಪಂಚಾಯತ ಸಹಾಯಕಾಧಿಕಾರಿಗಳಾದ ಕೃಷ್ಣಾಜಿ ಪವಾರರು ನೆರವೇರಿಸಿದರೆ ಐಐಟಿಬಿಆರ್ಒಗಳಾದ ಸಂಗಮೇಶ ಹೊಲ್ದೂರ, ಸುರೇಶ ಸೂಳಿಬಾವಿರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಕಾರ್ಯಾಗಾರದಲ್ಲಿ ವಿಕಲಚೇತನ ಇಲಾಖೆಯ ಉಭಯ ತಾಲೂಕಿನ ಎಂಆರ್ಡಬ್ಲ್ಯೂಗಳಾದ ಸಂಗಮೇಶ ಬೀರಗೊಂಡ ಹಾಗೂ ಯುಆರ್ಡಬ್ಲ್ಯೂಗಳು, ವಿಆರ್ಡಬ್ಲ್ಯೂಗಳು ವಿಕಲಚೇತನ ಶಿಬಿರಾರ್ಥಿಗಳಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಅದರ ಜೊತೆಗೆ ಸಾಧನ ಸಲಕರಣೆಗಳು, ಒಬ್ಬ ವ್ಯಕ್ತಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸುಲಭವಾಗಿ ಹೋಗ್ಬೇಕಂತಂದ್ರೆ ಆ ವ್ಯಕ್ತಿಗೆ ಸಾಧನ ಸಲಕರಣೆ ತುಂಬ ಅವಶ್ಯಕತೆ ಇರ್ತದೆ. ಆ ನಿಟ್ಟಿನಲ್ಲಿ ಪ್ರತಿಯೊಂದು ಸಾಧನ ಸಲಕರಣೆಗಳನ್ನು ಇವತ್ತು APD ಸಂಸ್ಥೆಯಲ್ಲಿ ನಾವು ರೆಡಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಭಾಳಷ್ಟು ಕಾರ್ಯಕ್ರಮಗಳು APD ಸಂಸ್ಥೆಯಲ್ಲಿ ನಡೀತಾ ಇದೆ. ಮುಖ್ಯವಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮ ಏನು 18 ರಿಂದ 35 ವರ್ಷದ ಒಳಗಡೆ ಇರ್ತಕ್ಕಂಥ ನಿರುದ್ಯೋಗಿ ವಿಕಲಚೇತನರನ್ನ ಉದ್ಯೋಗವಂತರನ್ನಾಗಿ ಮಾಡಲಿಕ್ಕೆ ನಾವು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಹೊರಗಡೆ ಬಂದಿದ್ದೀವಿ. ಬಟ್ ಅದಕ್ಕಿಂತ ಮುಂಚೆಯಿಂದನೇ APD ಸಂಸ್ಥೆ ವಿಕಲಚೇತನರ ಬಗ್ಗೆ ಕೆಲಸವನ್ನು ನಿರ್ವಹಿಸ್ಕೊಂಡು ಬರ್ತಾ ಇದೆ. ನಾವು ಅವಾಗಿಂದ 2015 ರಿಂದ ಇಲ್ಲಿವರೆಗೂ ಸಾಕಷ್ಟು ಕೌಶಲಾಭಿವೃದ್ಧಿ ಆಗಿರ್ಬೋದು, ವೃತ್ತಿ ತರಬೇತಿಗಳಾಗಿರ್ಬೋದು, ಅವ್ರಿಗೆ ಯಾವುದೇ ರೀತಿಯಾದ ಸ್ಕಿಲ್ ಡೆವಲಪ್ಮೆಂಟ್ ಸಲುವಾಗಿ ಸಾಕಷ್ಟು ಜನರನ್ನು ಸೇರಿಸುವಂಥದ್ದು, ಕಳಿಸುವಂಥ ಕೆಲಸಗಳನ್ನು ಇಲಾಖೆಯವರು ಕೂಡ ಮಾಡ್ತಾಯಿದ್ವಿ. ಬಟ್ ಔಟ್ಪುಟ್ ಏನು ಅನ್ನೋದು ಪ್ರಶ್ನೆ ಇದೆ. ಇವತ್ತು ಇದರಲ್ಲಿ ಮ್ಯಾಕ್ಸಿಮಮ್ VRWಗಳದಿರಿ, VRW ಬಿಟ್ಟು ಬೇರೆದವ್ರು ಯಾರಿದ್ರೆ ಸ್ವಲ್ಪ ಕೈ ರೇಸ್ ಮಾಡಿ. ಸರಿ ಇರೋದು ಸೆಲೆಕ್ಷನ್ ವಿಷಯ ನಾ ಬಂದ್ಮೇಲೆ ಅವಾಗಲೇ ಅದಕ್ಕೆ ಎಲಿಜಿಬಲ್ ಅದಿರಿ, ನೀವು ಏನು ಕೆಲಸ ಮಾಡ್ಲಿಕ್ಕೆ ಎಲಿಜಿಬಲ್ ಇದ್ರಿ, ಏನು ಮಾಡಿಸ್ಬೋದು ನಿಮ್ಮ ಕಡೆಯಿಂದ ಅನ್ನೋದ್ರ ಬಗ್ಗೆ ಟೆಸ್ಟ್ ಅದು. ಹೌದಾ? ಎಸ್. ಅದರಲ್ಲಿ ನಿಮ್ಮದು ಅಂದರೆ ನೀವು ಯಾವುದರಲ್ಲಿ ಪರಿಣಿತರದಿರಿ, ಅದರೊಳಗೆ ಎಕ್ಸ್ಪರ್ಟ್ ಅದಿರಿ ಅಂತೇಳಿ ತಿಳ್ಕೊಳ್ಳೋದು. ಮತ್ತು ನೀವು ಯಾವುದರ ಕೆಲಸದ ಮೇಲೆ ಇಂಟ್ರೆಸ್ಟೆಡ್ ಅದಿರಿ ಅಂತ.
ಈಗ ನಾವು VRWಗಳು ಪ್ರತಿ ಗ್ರಾಮ ಪಂಚಾಯತಿಯಿಂದಾಗಿರ್ಬೋದು ನಗರಸಭೆಯಿಂದಾಗಿರ್ಬೋದು ನಿಮ್ಮನ್ನು ಕರ್ಕೊಂಬಂದಾರ. ಇಲ್ಲಿ ಟ್ರೈನಿಂಗ್ ಕೂತ್ಕೊಂಡಿದ್ದೀರಿ, ಇವರು ಇದ್ದಾರೆ, BRC ಇದ್ದಾರೆ, BRT ಅವ್ರು ಇದ್ದಾರೆ, ನಾವಿದ್ದೀವಿ, ಎಲ್ಲ ಸೆಟ್ಲ್ ಮಾಡಬೇಕು, ಸ್ವಾವಲಂಬಿಗಳನ್ನಾಗಿ ಮಾಡಬೇಕು. ಸ್ವಯಂ ನೀವೇ ಅರ್ನ್ ಮಾಡುವಂಗೆ ನೀವೇ ನಿಮ್ಮನ್ನು ಯಾರೂ ದೂಷಿಸಬಾರ್ದು. ವಿಕಲಚೇತನರು ಅಂತೇಳಿ ಯಾರೂ ಕೆಟ್ಟದಾಗಿ ಟ್ರೀಟ್ ಮಾಡಬಾರ್ದು. ನಾನು ಯಾರಿಗೂ ಕಮ್ಮಿ ಇಲ್ಲ ಅಂತೇಳಿ ತೋರಿಸ್ಬೇಕು ಅನ್ನೋದೇ ಸದುದ್ದೇಶ. ಈ ಉದ್ದೇಶದಿಂದ ನಾವು ನಿಮ್ಮನ್ನೆಲ್ಲರೂ ಕರೆಸಿದ್ವಿ. ಟ್ರೈನಿಂಗ್ ತೊಗೊತೀರಿ, ಸೆಲೆಕ್ಷನ್ ಆಗ್ತೀರಿ, ಹೋಗ್ತೀರಿ. ನಾಳೆ ಏನಾಗುತ್ತೆ ಅಂದರೆ ಬೆಂಗಳೂರಿನ ಜಾಬು ಮೈಸೂರಿನ ಜಾಬು ಅಂದ ತಕ್ಷಣ ಯಾರೂ ಹೋಗಲ್ಲ. ಅದಾರ, ಎಕ್ಸ್ಪರ್ಟ್ಸ್ ಅದಾರ, ಎಲ್ಲ ನಾಲೆಜ್ ಐತಿ, ಎಲ್ಲದ್ರಾಗೂ ಅವರು ಮುಂದದ. ಬಟ್ ಫ್ಯಾಮ್ಲಿಯಿಂದ ದೂರ ಇರಲಿಕ್ಕೆ ಮತ್ತು ಅವರು ಡಿಸೇಬಲ್ಡ್ ಆಗಿರೋದ್ರಿಂದ ಅವರು ಪೇರೆಂಟ್ಸೇ ಕಳಿಸಲ್ಲ. ಅವ್ರು ಹೋಗ್ತೀನಿ ನಾನು ಮಾಡ್ತೀನಿ ಅಂದರು ತಂದೆ ತಾಯಿಗಳು ಕಳಿಸಲ್ಲ. ಯಾಕಂದ್ರೆ ಅವ್ರ ಮೇಲೆ ಇರುವಂಥ ಕಾಳಜಿ ಪ್ರೀತಿ ಅಷ್ಟೇ. ಆ ಉದ್ಯೋಗಗಳನ್ನು ನಮ್ಮ ಜಿಲ್ಲೆಗೆ ನೀವು ಇದು ಮಾಡಿದ್ದೀರಿ. ಉದ್ಯೋಗದಾತರು ಸಾಕಷ್ಟು ಜನ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಕೂಡ. ನೀವು ಅಲ್ಲಿ ಹೋಗಿ ಅಪ್ರೋಚ್ ಮಾಡಿ ಅವ್ರಿಗೆ ಅದು ಕೊಡುವಂಥ ಸಂಬಳನ ಇಲ್ಲೇ ಕೊಡಿಸಿದ್ರಿ ಅಂದರೆ ಅವ್ರ ಫ್ಯಾಮ್ಲಿ ಜೊತೆ ಆರಾಮಾಗಿ ಇರ್ತಾರೆ. ಇದು ನನ್ನ ಇಂಟೆನ್ಷನ್. ನಿಮಗೆಲ್ಲನೂ ಅದೇ ಇಷ್ಟ ಅಲ್ಲ? ಬೆಂಗಳೂರಿಗೆ ಹೋಗಿ ನೀವು 20-25 ನೀವೆಲ್ಲ ನಡ್ಸಾಕತ್ತೀರಿಲ್ಲೋ ಹಂಗೆ ಅವರು ಆಗಬೇಕು. ನಾವೇನು ಅವ್ರಿಗೆ 9,000 ಕೊಡ್ತೀವಿ VRWಗಳಿಗೆ. ಎಲ್ಲರೂ VRW ಮಾಡೋಕ್ಕಾಗಲ್ಲ. ಉಟ್ರೂ ಕೊಡ್ಬೇಕಂತೀವಿ, ಉಟ್ರೂ ಕೊಡೋಣ ಅಂತೀವಿ. ಎಲ್ಲರೂ ಗ್ರಾಮ ಪಂಚಾಯತ್ ಲೆವೆಲ್ ಆಗಿರೋರಿಗೆ, ಸಿಟಿ ಒಳಗಿರೋರಿಗೆ ಅವ್ರವ್ರ ಅರ್ಹತೆ ಮೇರೆಗೆ ಕೆಲಸ ಕೊಡ್ರಿ. ಲೋಕಲ್ ಮ್ಯಾಕ್ಸಿಮಮ್ ಟ್ರೈ ಮಾಡಿರಿ. ಬೇರೆ ಕಡೆ ಹೋಗ್ತೀನಿ ಅನ್ನೋರಿಗೆ ಪ್ರೋತ್ಸಾಹ ಕೊಡ್ತೀವಿ. ನಾವು ಬೆಂಗಳೂರಿಗೆ ಹೋಗೋರಿಗೆ ಕಳಿಸ್ತೀವಿ. ಎಕ್ಸ್ಪೀರಿಯನ್ಸ್ ಆಗಲಿ, ತಿಳ್ಕೊಳ್ಳಿ, ನಾಲೆಜ್ ಬರಲಿ, ಅಪ್ಡೇಟ್ ಆಗಲಿ ಅಂದಾಗ ಮಾತ್ರ ಇಲ್ಲಿ ಏನಾದರೂ ಇಂಪ್ಲಿಮೆಂಟ್ ಮಾಡಿ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇದೆ ನಮ್ಮ ಜಿಲ್ಲೆಗೆ. ಕುಟುಂಬ ಜೊತೆ ಇರಬೇಕು, ನಾವು ಸಹ ನಮ್ಮ ಕುಟುಂಬವನ್ನ ಲೀಡ್ ಮಾಡಬೇಕು ಅನ್ನುವಂಥ ದಿಶೆಯಲ್ಲಿ ಆ ಒಂದು ಪ್ರೊಸೆಸ್ ಇದ್ರೆ ಅದು ನಿರಂತರವಾಗಿರ್ತದೆ ಅಂತಕ್ಕಂಥ ದಿಶೆಯಲ್ಲಿ ಅವರು ಈ ಒಂದು ಮಾತನಾಡಿದ್ದಾರೆ. ನನಗೆ ತುಂಬಾ ಖುಷಿಯಾಗಿದೆ. ಆ ನಿಟ್ಟಿನಲ್ಲಿ ಆ ಸಂಸ್ಥೆಯವರು ಆ ಕೆಲಸವನ್ನ, ಉದ್ದೇಶವನ್ನ ಈ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥ ಮಾನ್ಯ ಮಕ್ಕಳು ಕೂಡ ಅದಾವೆ. ಅಂಥವ್ರಿಗೆ ಮನೆಗೆ ಹೋಗಿ ಕೂಡ ಅವರ ಜೀವನ ಕೌಶಲ್ಯಗಳನ್ನು ತಿಳಿಸಿ ಬರುವಂಥ ವ್ಯವಸ್ಥೆನೂ ನಮ್ಮಲ್ಲಿ ಐತಿ. ಇಂತಹ ಕಾರ್ಯಕ್ರಮದಲ್ಲಿ ನೆರೆದಿರುವಂಥ ತಾವೆಲ್ಲ ಇಲ್ಲಿ ಶಿಬಿರಾರ್ಥಿಗಳು ವಿಕಲಚೇತನ ಇದ್ರೂ ಅದನ್ನು ಮೆಟ್ಟಿ ನಿಂತು ನಾವು ಏನನ್ನಾದರೂ ಸಾಧಿಸಬಲ್ಲೆವು ಅನ್ನುವಂತಹ ಛಲದಿಂದ ಜೀವನ ನಿರ್ವಹಣೆಯನ್ನು ಮಾಡ್ತಾ ಇರುವಂತಹ ನಾನೆಲ್ಲ ಹೆಮ್ಮೆಯ ಬಂಧು ಭಗಿನಿಯರು. ಹಾಗೆ ತಾಲೂಕ್ ಪಂಚಾಯತ್ನ ಎಲ್ಲ ಕೇಳಿರ್ತೀರಿ ಕತೆನ. ಅವು ಸ್ಕೂಲಿಗೆ ಹೋಗ್ತಿರ್ತಾನೆ, ಆದರೆ ಅಲ್ಲಿ ಶಾಲೆಯೊಳಗೆ ಏನು ಹೇಳ್ತಿರ್ತಾರೆ ಅದು ಆ ಮಗುವಿಗೆ ಕೇಳಿಸ್ತಿರಂಗಿಲ್ಲ, ಅದು ಗೊತ್ತಿರಂಗಿಲ್ಲ ಟೀಚರ್ಸ್ಗೆ. ಆದ್ರೆ ಅವ್ರು ಹೇಳೋದು ತಿಳಿಯಾಕತ್ತಿಲ್ಲ ಅಂತ ಹೇಳಿ ಬರೀ ಶಾಲೆ ಬಿಡೋದು ಮನೆಗೆ ಬರೋದನ್ನು ಮಾಡ್ತಾನೆ. ಅದಕ್ಕೆ ಅವ್ರ ತಾಯಿಗೆ ಅದು ಗೊತ್ತಾಗುತ್ತೆ. ಗೊತ್ತಾದಾಗ ಇಲ್ಲ ನೀವು ಹಗಲೆ ಮುಗ್ಲೆ ಹೋಗಿ ಮಾಡಬೇಡ, ನಾನೇ ಕಲಿಸ್ತೀನಿ ಅಂತ ಹೇಳಿ ಮನ್ಯಾಗನ ಆ ಮಗುವಿಗೆ ಕಲಿಸಿ ದೊಡ್ಡ ವಿಜ್ಞಾನಿಯಾಗಿ ಹೊರಹೊಮ್ಮಿದ್ರು ಅವರು. ಆ ದೊಡ್ಡ ವಿಜ್ಞಾನಿಯಾಗಿ ಹೊರಹೊಮ್ಮಿದ್ದು ಅವ್ರಿಗೆ ಹಿಂಗೆ ವಿಕಲಚೇತನ್ಯ ಆಧಾರ ಅಂತ ಅನ್ನೋದು ಆ ಮಗುವಿಗೆ ಅದ್ರ ಗಮನಕ್ಕೂ ಬರಲಾರ್ದಂಗೆ ಅವನನ್ನು ಬೆಳೆಸಿದ ರೀತಿ ನೋಡಿದ್ರೆ ತಾಯಿ ತನ್ನ ಮಕ್ಕಳನ್ನ ಯಾವ ರೀತಿಯಾಗಿ ಬೆಳೆಸಿ ದೊಡ್ಡವ್ರು ಮಾಡಬಹುದು, ಅವ್ರ ಜವಾಬ್ದಾರಿ ಎಷ್ಟೈತಿ ಪಾಲಕರದು ಅಂತ ಅನ್ನೋದನ್ನು ಗೊತ್ತಾಗುತ್ತೆ. ಆಮೇಲೆ ಶಿಕ್ಷಕರಾದಂಥವ್ರು ನಾವು ಕೂಡ ಅವ್ರನ್ನೆಲ್ಲ ಗುರುತಿಸಿ ಯಾವ ಮಕ್ಕಳಿಗೆ ಏನು ಅವಶ್ಯಕತೆ ಐತಿ, ಈ ಕಿವಿ ಸ್ವಲ್ಪ ಕೇಳಿಸೋರಿಗೆ ಮುಂದೆ ಕುಂದಿಸ್ಕೊಂಡು ಕಾಲಿನ ಸಮಸ್ಯೆ ಇದ್ದವ್ರನ್ನ ನಾವು ಅವ್ರ ಹತ್ರಕ್ಕೆ ಹೋಗಿ ಹೇಳುವಂಥದ್ದು ಆಗುವಂಥದ್ದು. ನಮ್ಮ ಇಲಾಖೆಯಲ್ಲಿ ನಮ್ಮ BIRT ಅವ್ರು ಏನು ಮಾಡ್ತಾರೆ ಅಂತಂದ್ರೆ VRWಗಳು ಏನದಿರಿ, VRW ಅವರು ನಿಮ್ಮ ಸಹಕಾರದಿಂದನೇ ಅಲ್ಲೆಲ್ಲ ಗುರುತಿಸೋಕೆ ಆಗುತ್ತೆ. ಯಾವ ಮಕ್ಕಳು ವಿಕಲಚೇತನರಿರ್ತಾರೆ ಅವನ್ನೆಲ್ಲ ಗುರುತಿಸುವಂಥದ್ದು ಆಗುತ್ತೆ. ಕೆಲವೊಂದಿಷ್ಟು ಮಂದಿಗೆ ಬೈ ಬರ್ತನ ಕೆಲವೊಂದಿಷ್ಟು ವಿಕಲತೆ ಆಗಿದ್ರೆ, ಕೆಲವೊಂದಿಷ್ಟು ಮಂದಿಗೆ ಆಕ್ಸಿಡೆಂಟಲ್ಲೂ ಆಗಿದ್ದಂಥ ಇರ್ತವೆ. ಅವರೆಲ್ಲ ಮೊದಲಿರುವಂಥ ಜೀವನ, ಆಮೇಲೆ ನಡೆಯುವಂಥ ಜೀವನ ಅದೆಲ್ಲ ಎದುರಿಸಿ ನಿಂದಿರುವಂತಹ ಛಲ ದೇವರು ನಿಮ್ಗೊಂದು ವಿಶೇಷ ಶಕ್ತಿಯನ್ನು ಕೊಟ್ಟಿರ್ತಾನೆ. ಅದನ್ನೆಲ್ಲನೂ ಎದುರಿಸಿ ಸಂಭಾಳಿಸ್ಕೊಂಡು ಹೋಗುವಂಥ ಶಕ್ತಿಯನ್ನು ಕೊಟ್ಟಿರ್ತಾನೆ. ಅದಕ್ಕೆ ನಿಮ್ಮಾಗ ಒಂದು ಉದ್ಯೋಗವನ್ನು ಹುಡುಕ್ಲಿಕ್ಕೆ ನಿಮ್ಮನ್ನು ಸಬಲರನ್ನಾಗಿ ಮಾಡಿದರೆ, ನಿಮ್ಗೆ ತರಬೇತಿಯನ್ನು ಕೊಟ್ಟು ಒಂದು ಇದನ್ನು ಕೊಟ್ಟರು ಅಂತಂದ್ರೆ ನೀವು ಭಾಳಷ್ಟು ಸಮರ್ಥವಾಗಿ ಭಾಳಷ್ಟು ಜನ IAS ಆಫೀಸರ್ಸ್ ಸತಿಯಾಗಿ ಕ್ವಾಲಿಫಿಕೇಷನು ನಿಮ್ಮ ವಿಕಲಚೇತನ ನೋಡಿಕೊಂಡು ಅವರೇನು ನಿಮಗೆ ಸೆಲೆಕ್ಷನ್ ಮಾಡ್ಕೊಂಡು ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ಕೊಡ್ತಾರಲ್ಲ, ತರಬೇತಿ ಅನಿವಾರ್ಯ. ಅವ್ರ ಆಫೀಸಲ್ಲೇ ಐತಿ, ಅಲ್ಲಿ ನೀವು ತರಬೇತಿ ತೊಗೋಬೇಕಾಗ್ತದೆ. ಇಲ್ಲಿ ಮೇಡಮ್ ಅವ್ರಿಗೆ ವಿನಂತಿ ಮಾಡ್ಕೊಂಡು ನಂದು ಸೇಮ್ ವಿನಂತಿ ಅದ. ನಮ್ಮ ಜನ ಇವರನ್ನು ವಿಶೇಷವಾಗಿ ವಿಕಲಚೇತನ ಅಂತ ಅಷ್ಟೇ ಅಲ್ಲ, ಆ ಗಟ್ಟಿಮುಟ್ಟಿದ್ದವ್ರ ಸಹಿತ ನೌಕರಿ ಮಾಡೋಕೆ ಅಲ್ಲಿ ಅಂತೀವಿ ಬೆಂಗಳೂರು. ಯಾಕಂದ್ರೆ ಅಲ್ಲಿ ವಾತಾವರಣ, ಅಲ್ಲಿಯ ಫುಡ್ಡು ನಮ್ಮ ಉತ್ತರ ಕರ್ನಾಟಕದ ಜೀವನ ಶೈಲಿಗೆ ಹೊಂದಾಣಿಕೆ ಆಗಲ್ಲ. ಅದಕ್ಕೆ ನಮ್ಗೆ ವಿನಂತಿ ಇದು ಸಾಕಷ್ಟು ಅದ. ನಮ್ಮ ಜಿಲ್ಲೆಯ ಸರೌಂಡಿಂಗ್ ಜಿಲ್ಲೆಗಳಲ್ಲಿ ಸಾಕಷ್ಟು ಉದ್ಯೋಗ ಅವಕಾಶಗಳದಾವೆ. ಅಲ್ಲಿ ಕೊಡಿಸಿದ್ರೆ ಅನುಕೂಲ ಆಗುತ್ತೆ ಅನ್ನೋದು ನಂದು ಒಂದು ಒತ್ತಾಯ ಕೂಡ ನಮ್ಮ ಸಂಸ್ಥೆ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊತೀನಿ. ಇದ್ರದ್ದು ಸ್ವಲ್ಪ ದಯವಿಟ್ಟು ಎಲ್ಲರೂ ಮೊಬೈಲ್ ಬಂದ್ ಮಾಡ್ತಾರೆ. ಇದ್ದಾಗ ಹೇಳ್ಬೋದ್ನಾಗ ಅವರೇನು ನಿಮ್ಗೆ ಸ್ಕ್ರೂಟಿನಿ ಮಾಡ್ತಾರೆ ಅಥವಾ ನಿಮ್ಮ ಜೊತೆ ಕೌನ್ಸಿಲಿಂಗ್ ಮಾಡ್ತಾರೆ, ಏನು ಮಾಹಿತಿ ಕೇಳ್ತಾರೆ ಸಮರ್ಪಕ ತಿಳ್ಕೊರಿ, ಗಲಾಟೆ ಮಾಡ್ಕೊಬೇಡ್ರಿ. ಸಾಧ್ಯವಾದಷ್ಟು ಇಲ್ಲಿ ಕೂತಿದ್ರಾಗ
ಒಂದು 50% ಆದರೆ ನೀವು ಸೆಲೆಕ್ಷನ್ ಆಗಿ ಟ್ರೈನಿಂಗ್ ಹೋದ್ರಪ್ಪ ಅಂದ್ರೆ ಅದು ನಮ್ಮ ಎರಡು ತಾಲೂಕಿಗೆ ದೊಡ್ಡ ಕೊಡುಗೆ ಆಗ್ತೈತೆ. ದೇಶದಿಂದ ಬೆಂಗಳೂರಿಗೆ APD ಸಂಸ್ಥೆಯವ್ರು ಬಂದಾರ, ಇದು ಸದುಪಯೋಗ ಮಾಡ್ಕೊರಿ. ದಯವಿಟ್ಟು ಕುಟುಂಬ ಜೀವನ ನಡೆಸ್ರಿ. ನಿಮ್ಗೆಲ್ಲರಿಗೂ ನಾವು ಅಧಿಕಾರಿ ಮಿತ್ರರು ಎಲ್ಲ ನಿಮ್ಮ ಬೆನ್ನೆಲುಬಾಗಿ ಇರ್ತೀವಿ ಅಂತೇಳಿ ನಮಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು